ಅಮ್ಮ ಅಂದ್ರೆ ನಿಮ್ಮ ಮುಖನೇ ನೆನಪಾಗೋ ಥರ ಈ ಸಿನಿಮಾದಲ್ಲಿ ನಾಯಕಿಯ ಅಮ್ಮ. ಸೊ ಸಾಕಷ್ಟು ಸಿನಿಮಾ ಮಾಡಿದ್ದೀರಿ, ಈ ಸಿನಿಮಾ ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ನಾನು ಭಾವಿಸ್ತೀನಿ. ತಮಗೆ ಹೇಗೆ ಅನಿಸ್ತು? ಎಲ್ರಿಗೂ ನಮಸ್ಕಾರ. ಹೇಳಿದಾಗೆ ಅಮ್ಮ, ಆದರೆ ಇದರಲ್ಲಿ ಸ್ವಲ್ಪ ಬಜಾರಿ ಅಮ್ಮ, ಘಾಟಿ ಅಮ್ಮ. ಇದ್ರ ಹಿಂದೆ ಒಂದೇ ಒಂದು, ಯಾವುದೇ ತಾಯಿ ಆಗಲಿ ತನ್ನ ಮಗಳಿಗೆ ಒಳ್ಳೇದಾಗಬೇಕು ಅನ್ನೋದೇ ಇರುತ್ತೆ ಎಲ್ಲ ಅಮ್ಮಂದ್ರಿಗೂ. ಸೊ ಆ ನಿಟ್ಟಿನಲ್ಲಿ ನಾನು ಒಂದು ಸ್ವಲ್ಪ ಕಟುವಾಗಿ ಮಗಳಿಗೆ ಮನಸ್ಸನ್ನ ನೋವು ಮಾಡೋವಂಥ ಒಂದು ಪಾತ್ರ, ಗಂಡನ ಬಾಯಿ ಮುಚ್ಚುವಂಥ ಪಾತ್ರ, ಅದು ತುಂಬ ಚೆನ್ನಾಗಿತ್ತು. ನಿಜ ಜೀವನದಲ್ಲಿ ಕಷ್ಟ, ಅದಕ್ಕೆ. ಒಟ್ಟಾರೆ ಕಂಗ್ರ್ಯಾಚುಲೇಷನ್ ಮಹೇಶ್ ಸರ್. ಇನ್ನೊಂದು ತುಂಬಾ ನಮಗೆ ದೊಡ್ಡ ಬೆನ್ನೆಲುಬಾಗಿ ಬಂದು ನಿಂತಿರೋದು ಶ್ರೀ ಮುರಳಿ ಸರ್. ಅವ್ರು ನಿಜವಾಗ್ಲೂ ತುಂಬಾನೇ ನಮ್ಮ ಇಡೀ ತಂಡ ಆಭಾರಿ ಆಗಿದ್ದೀವಿ. ಬಿಕಾಸ್ ಯಾವುದೇ ಒಂದು ಹೊಸ ಪ್ರಯತ್ನಗಳನ್ನ ಮಾಡಿದಾಗ ಈ ಥರದ ಒಂದು ಸಪೋರ್ಟ್ ಬಹಳ ಮುಖ್ಯ ಆಗುತ್ತೆ. ಅದು ನಮ್ಮ ಕನ್ನಡ ಸಿನಿಮಾಗಂತೂ ತುಂಬಾ ಬೇಕೇ ಬೇಕು. ಬೇರೆ ಭಾಷೆ ಸಿನಿಮಾಗಳಿಗೆ ನಾವೇ ಸಪೋರ್ಟ್ ಮಾಡ್ತೀವಿ, ಹೋಗಿ ಚಿತ್ರಮಂದಿರಗಳಲ್ಲಿ ನಾವೇ ನೋಡ್ತೀವಿ. ಬಟ್ ಕನ್ನಡ ಸಿನಿಮಾ ಅಂತ ಬಂದಾಗ ಕನ್ನಡದವರು ಬಹಳ ಕಡಿಮೆ ಇರ್ತಾರೆ. ಥಿಯೇಟರ್ OTT ನಲ್ಲೇ ನೋಡೋಣ, ಇನ್ನೇನು ಬರುತ್ತೆ, ರಿವ್ಯೂಸ್ ನೋಡೋಣ, ರಿವ್ಯೂಸ್ ನೋಡ್ಕೊಂಡು ಆಮೇಲೆ ಹೋಗೋದೋ ಬೇಡವೋ ಅಂತ ಯೋಚನೆ ಮಾಡೋ ಅಷ್ಟರಲ್ಲಿ OTT ಬರುತ್ತೆ. ಸೊ OTT ನಲ್ಲಿ ಪಾಪ್ಯುಲರ್ ಆಗೋದು ಬೇಡ, ಥಿಯೇಟರ್ಗೆ ಹೋಗಿ ನೋಡೋ ಅಂಥ ಒಂದು ಒಳ್ಳೆ ಸಬ್ಜೆಕ್ಟ್. ಎಲ್ಲರೂ ಹೇಳಿರೋ ಹಾಗೆ ಇದೇ ಫಸ್ಟ್ ಟೈಮ್ ಒಂದು ವಿಟಿಲಿಗೋ ಬಗ್ಗೆ ಸಿನಿಮಾ ಬರ್ತಾ ಇರೋದು. ಮಹೇಶ್ ಸರ್ ಕತೆ ಹೇಳಿದಾಗ್ಲೇ ಅವ್ರ ಆಫೀಸಲ್ಲೇ ನಾನು ಈ ಕತೆ ಕೇಳಿದೆ. ತುಂಬ ಕಡೆ ನಕ್ಕಿದ್ದೀನಿ, ತುಂಬ ಕಡೆ ಎಮೋಷ್ನಲ್ ಆಗಿ ಕಣ್ತುಂಬಿಕೊಂಡಿದ್ದೀನಿ. ನನ್ನ ಪಾತ್ರದ ಬಗ್ಗೆ ನನಗೆ ಒಂಥರ ಅಸೂಯೆ ಹುಟ್ಟಿಸೋವಂಥ ಒಂದು ಪಾತ್ರ. ಕೆಲವು ಸೀನ್ಸಲ್ಲಿ ನಾನು ಡಬ್ಬಿಂಗ್ ಮಾಡಬೇಕಾದ್ರೆ ಐ ರಿಯಲಿ ಫೆಲ್ಟ್ ವೆರಿ ಬ್ಯಾಡ್. ಅಂದರೆ ನನಗೆ ತುಂಬ ಬೇಜಾರಾಯಿತು ದ ವೇ ನಾನು ಎಕ್ಸ್ಪ್ರೆಸ್ ಮಾಡಿರೋ ರೀತಿ. ಅಂದರೆ ಇವರು ಅಷ್ಟು ಚೆನ್ನಾಗಿ ಅದನ್ನು ಬರೆದಿದ್ರು. ಇವರೇ ನಾಯಕ ಆಗಿ ನಾನು ಆ ಥರ ನಾನು ಅಭಿನಯಿಸ್ಬೇಕಾದ್ರೆ ನನಗೆ ತುಂಬ ಒಂಥರ ಹರ್ಟ್ ಆಯಿತು. ಆ್ಯಂಡ್ ಡಬ್ಬಿಂಗಲ್ಲೂ ನಾನು ಸಾರಿ ಕೇಳಿದೆ, ಚಿತ್ರೀಕರಣ ಟೈಮಲ್ಲೂ ನಾನು ಸಾರಿ ಕೇಳಿದೆ, ಸರ್ ನಾನು ಈ ಥರ ರಿಯಾಕ್ಟ್ ಮಾಡಬಾರ್ದಾಗಿತ್ತು ಅಂತ. ಬಟ್ ಅದೇ ಪಾತ್ರ ಆಗಿರೋದ್ರಿಂದ ನಾನು ಮಾಡಬೇಕಾಗಿ ಬಂತು. ಆ್ಯಂಡ್ ತುಂಬ ಖುಷಿಯಾಗುತ್ತೆ. ಎಷ್ಟೋ ವಿಷಯ ನಮಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಇವರು ಚಿತ್ರೀಕರಣ ಮಾಡೋ ಟೈಮಲ್ಲಿ ಅವ್ರಿಗಾಗೋವಂಥ ಒಂದು ಅನುಭವ, ಅದು ಮಾನಸಿಕವಾಗಿರ್ಬೋದು, ದೈಹಿಕವಾಗಿರ್ಬೋದು, ಆ ಒಂದು ಅನುಭವ ನಮಗೆ ಸಿನಿಮಾ ನೋಡಿದಾಗಲೇ ಗೊತ್ತಾಗುತ್ತೆ. ಅವರಲ್ಲೂ ಒಂದು ಮನಸ್ಸಿದೆ, ಆಸೆಗಳಿದೆ. ಅದನ್ನು ನಾವು ಹೇಗೆ ಅದನ್ನು ಅವ್ರಿಗೆ ಸಪೋರ್ಟ್ ಮಾಡಬೇಕು ಅನ್ನೋದೆಲ್ಲ ಈ ಸಿನಿಮಾ ಅಲ್ಲಿ ಚಿತ್ರೀಕರಣ ಟೈಮಲ್ಲೇ ಎಷ್ಟೋ ವಿಷಯಗಳು ನನಗೆ ಅರಿವಾಗ್ತಾ ಹೋಯಿತು. ಸೊ ಇದೊಂದು ಸೋಷಿಯಲ್ ಕಾಸ್ ಅಂತಲೇ ಹೇಳ್ಬೋದು ಈ ಒಂದು ಸಿನಿಮಾ. ಇಂಥ ಒಂದು ಸಿನಿಮಾನ ತುಂಬ ಧೈರ್ಯವಾಗಿ ಪ್ರೀತಿಯಿಂದ ಮಹೇಶ್ ಸರ್ ಕೊಟ್ಟಿದ್ದಾರೆ. ಆ್ಯಂಡ್ ಅದ್ಭುತವಾಗಿ ಬಂದಿದೆ. ಆ್ಯಂಡ್ ನಮ್ಮ ಮುದ್ದಾದ ಮಗಳು ಇಲ್ಲಿ ಕಾಜಲ್ ತುಂಬ ಮುದ್ದಾಗಿ ಕಾಣಿಸ್ತಾರೆ. ಆ್ಯಂಡ್ ಹಾಡುಗಳಂತೂ ತುಂಬ ಇಂಪಾಗಿದೆ, ವೆರಿ ನೈಸ್. ಓವರ್ ಆಲ್ ಮೂವಿ ಅಂತೂ ತುಂಬ ಚೆನ್ನಾಗಿ ಬಂದಿದೆ, ವಿತ್ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಹೋಪ್ಸ್ ಚೆನ್ನಾಗಿ ಆಗುತ್ತೆ ಅಂತ. ಸೊ ನಮ್ಮ ರೋರಿಂಗ್ ಸ್ಟಾರ್ ಜೊತೆಲಿ ಇರೋದ್ರಿಂದ ಖಂಡಿತವಾಗ್ಲೂ ಇದು ಚೆನ್ನಾಗಿ ಆಗುತ್ತೆ. ನಿಮ್ಗೆ ಈಗಾಗಲೇ ಗೊತ್ತಿರೋದ್ರಿಂದ ಎಲ್ಲ ಜಾನರ್ ಸಿನಿಮಾಗಳು ಬಂದಿದೆ. ಒಂದು ಟ್ರಾನ್ಸ್ಜೆಂಡರ್ ಬಗ್ಗೆ ಆಗಿರ್ಬೋದು, ಒಂದು ಎಲ್ಲ ಥರದ್ದು ಬಂದಿದೆ, ಸರೋಗಸಿ ಬಗ್ಗೆ ಆಗಿರ್ಬೋದು, ಒಂದು ಆ ಥರದ್ದು ಎಲ್ಲ ಜಾನರಲ್ಲೂ ಮೂವಿ ಬಂದಿದೆ. ಬಟ್ ಇದೇ ಫಸ್ಟ್. ಸೊ ಇದು ಪ್ರತಿಯೊಂದು ಭಾಷೆಯಲ್ಲೂ ಪ್ರತಿಯೊಂದು ಕ್ಷೇತ್ರಕ್ಕೂ ಇದು ತಲುಪಬೇಕು. ಸೊ ಅದು ನಿಮ್ಮೆಲ್ಲರ ಜವಾಬ್ದಾರಿ. ಸೊ ನಿಮ್ಮ ಒಂದು ಸಪೋರ್ಟ್ ಇದ್ರೆ ಖಂಡಿತವಾಗ್ಲೂ ಈ ಸಿನಿಮಾ ಗೆಲ್ಲುತ್ತೆ. ಸಿನಿಮಾ ಗೆದ್ರೆ ಇನ್ನೂ ಸಾಕಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಬರೋದಕ್ಕೆ ಅವಕಾಶ ಇರುತ್ತೆ. ಥ್ಯಾಂಕ್ ಯು ಎಲ್ರಿಗೂ. ಆ್ಯಂಡ್ ಈ ಒಂದು ಅವಕಾಶ ಕೊಟ್ಟೋದಕ್ಕೆ ಥ್ಯಾಂಕ್ ಯು ಮಹೇಶ್ ಸರ್. ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೀಣಮ್ಮ, ಥ್ಯಾಂಕ್ ಯು ಸೋ ಮಚ್. ಮಹೇಶ್ ಗೌಡ ಸರ್ ಮೇಡಮ್ಗೆ ಒಂದು ನೆನಪಿನ ಕಾಣಿಕೆ ಕೊಡಬೇಕು. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ನೀವು ಈ ಸಿನಿಮಾದ ಪಾತ್ರವಾಗಿದ್ದಕ್ಕೆ. ಮೇಡಮ್ ಅವ್ರ ಪಾತ್ರದ ಬಗ್ಗೆ ಅವ್ರಿಗೆ ಸಿಟ್ಟು ಬಂದಿದೆ ಅಂದರೆ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಅಂತ ನಾವು ಅರ್ಥ ಮಾಡ್ಕೋಬೋದು. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಸರಿ ಆಯ್ತಾ? ಮಾತಾಡಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅದಿತಿ. ಸೊ ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ ಸರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಬಿಳಿಚುಕ್ಕಿ ಹಳ್ಳಿ ಹಕ್ಕಿ ರೊಮ್ಯಾಂಟಿಕ್ ಸಾಂಗ್ ಆಸ್ ಅ ಕೊರಿಯೋಗ್ರಾಫರ್ ನನಗೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಆ್ಯಂಡ್ ನಿಜ ಹೇಳಬೇಕು ಅಂದರೆ ನಂಗೆ ಇದಕ್ಕೆ ಟೈಮೇ ಇರಲಿಲ್ಲ. ಸರ್ ಸ್ಪಾಟಲ್ಲಿ ಕರೆದ್ರಿ, ನಿಂಗೆ 2 ದಿವಸ ಟೈಮ್ ಕೊಟ್ಟಿರೋದು, ಏನು ಮಾಡ್ತೇನೆ ನನಗೆ ಗೊತ್ತಿಲ್ಲ. ನಾನು ಮತ್ತೆ ಹೀರೋಯಿನ್ ಸೂಪರಾಗಿ ಕಾಣಬೇಕು, ಕನೆಕ್ಟ್ ಆಗಿಬಿಡ್ಬೇಕು ಜನರಿಗೆ. ಆ ರೊಮ್ಯಾಂಟಿಕ್ ಸಾಂಗ್ ಕೇಳಿದ ತಕ್ಷಣ ಆ ಫೀಲ್ ಅವ್ರು ಬಂದ್ಬಿಡ್ಬೇಕು ಅಂದರು. ಸೊ 2 ದಿವಸದಲ್ಲಿ ನನಗೆ ಗೊತ್ತಿಲ್ಲ ನನಗೇನು ಆ ಸಾಂಗ್ ಕೇಳಿದ ತಕ್ಷಣ ನನ್ನ ಮನಸ್ಸಿಗೆ ಹೆಂಗೆ ಬಂತು ಅಂತ ನಾನು
ಪೋರ್ಟ್ರೇ ಮಾಡಿದ್ದೀನಿ. ಸೊ ನೀವೆಲ್ಲ ಸಾಂಗ್ ನೋಡಿದ್ದೀರಾ. ಹೋಪ್ ಯು ರಿಯಲಿ ಲೈಕ್ಡ್ ಇಟ್. ಆ್ಯಂಡ್ ಒಂದು ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು ಬೆನ್ ಅವ್ರಿಗೆ, ಬಿಕಾಸ್ ಥ್ಯಾಂಕ್ ಯು ಸೋ ಮಚ್. ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಫ್ ದ ಮೂವಿ. ಇದು ನನ್ನ ಸೆಕೆಂಡ್ ಮೂವಿ ಸಾಂಗ್ ಕೊರಿಯೋಗ್ರಫಿ. ಸೊ ಬೆನ್ನಿಂದ ನನಗೆ ಇದೊಂದು ಆಪರ್ಚುನಿಟಿ ಸಿಕ್ತು ಆ್ಯಂಡ್ ಐ ಗಾಟ್ ಇಂಟ್ರೊಡ್ಯೂಸ್ ಟು ಮಹೇಶ್ ಸರ್ ಆ್ಯಂಡ್ ಐ ಹೋಪ್ ಯು ಆರ್ ರಿಯಲಿ ಹ್ಯಾಪಿ ವಿತ್ ಇಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇನ್ನು ಹಲವಾರು ಮೂವಿ ಬರಲಿ ನಿಮ್ಮ ಕಡೆಯಿಂದ ಆ್ಯಂಡ್ ಐ ವುಡ್ ಬಿ ವೆರಿ ಹಾನರ್ಡ್ ಟು ಡೂ ಆಲ್ ದ ಕೊರಿಯೋಗ್ರಫೀಸ್ ಆಫ್ ಯುವರ್ ಮೂವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಅದಿತಿ. ಎಲ್ರಿಗೂ ಧನ್ಯವಾದಗಳು. ಪ್ರತಾಪ್, ಅಭಿಷೇಕ್, ಮಹೇಂದ್ರ ಅವರಿಗೆ ಅಂಡ್ ಚೇತನ್ ಅವರಿಗೆ ಥ್ಯಾಂಕ್ ಯು ಸೋ ಮಚ್. ಕೊನೆಯದಾಗಿ ಯುಪಿ ಕಿರಣ್ ಅಂಡ್ ಎಡಿಟರ್ ಮನೀಶ್ ಇಲ್ವಾ? ಓಕೆ, ಸೊ ಮ್ಯೂಸಿಕ್ ಡೈರೆಕ್ಟರ್ ಬನ್ನಿ ಪ್ರಿಯ ಅವರು ಪ್ಲೀಸ್. ಇವತ್ತು ನಾನು ನಿಂತ್ಕೊಂಡಿರೋದು ಕಾರಣ ಒಂದು ನನ್ನ ಪೇರೆಂಟ್ಸ್, ನನ್ನ ತಂದೆ ತಾಯಿ, ನಮ್ಮ ಅಣ್ಣ, ನಮ್ಮ ಅಕ್ಕ, ಮಹೇಶ್ ಜೊತೆ ನಾನು ಆಲ್ಮೋಸ್ಟ್ 9 ಇಯರ್ಸಿಂದ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಬಿನ್ ಸ್ಟ್ರಗ್ಲಿಂಗ್ ಲಾಟ್. ಆ್ಯಂಡ್ ಇವತ್ತು ಈ ಸಬ್ಜೆಕ್ಟ್ ನಾವು ಇಲ್ಲಿ ಫಿನಿಶ್ ಮಾಡಿ ನಿಂತ್ಕೊಂಡಿರೋದು ಕಾರಣ ಐ ರಿಯಲಿ ಥ್ಯಾಂಕ್ ಯು ಸೋ ಮಚ್. ನನ್ನ ಯೂನಿಟ್ ಪ್ರಸನ್ನ ಇಟ್ಸ್ ನಾಟ್ ಹಿಯರ್. ಎಷ್ಟು ಕಷ್ಟ ಆಯಿತು ನಾವು ಶೂಟ್ ಟೈಮಲ್ಲಿ ಅಂತಂದರೆ ಇಟ್ಸ್ ವೆರಿ ಹಾರಿಬಲ್, ಬಟ್ ವಿ ಫಿನಿಶ್ಡ್ ಇಟ್ ಆ್ಯಂಡ್ ವಿ ಆರ್ ಪ್ರೌಡ್. ಹೋಪ್ಫುಲಿ ನಿಮ್ಮೆಲ್ಲರೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಕಿರಣ್ ಅವರೇ, ಧನ್ಯವಾದಗಳು. ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ ಪ್ಲೀಸ್. ಹಾಯ್, ಮೈ ನೇಮ್ ಇಸ್ ರಿಯೋ. ಇದನ್ನು ನನ್ನ ಮೊದಲನೇ ಕನ್ನಡ ಸಿನಿಮಾ. ಮತ್ತೆ ನಿಂತ್ಕೊಳ್ಳಿ ಪ್ಲೀಸ್. This is my first Kannada film as a music director. So Mahesh, I want to thank Mahesh sir for giving this opportunity, and he's been supported me from my college days. He made me enter into the Kannada industry as a music director. So I'm very proud. So coming to my experience about the film, this is a very good subject which I loved to work, and acting wise Kajal avaru, Mahesh sir avaru, very top notch acting. And coming to the singers, they are my right, Abhishek, Chetan, Tanusha is not here, Sunidhi is not here, Siddharth Belmanu, these are the singers who have contributed to the songs. And you should all support the movie coming to theaters. And I want to thank my wife and my child. I got recently married, and my parents, and all praise to God. Thank you. ಸರ್, ಮ್ಯೂಸಿಕ್ ಡೈರೆಕ್ಟರ್ ಅದಿತಿ ನಿಮ್ಮ ಕೆಲಸ ಕಮ್ಮಿ ಮಾಡ್ತಾರೆ, ಅವರೇ ಕೊರಿಯೋಗ್ರಫಿ ಮಾಡ್ತಿದ್ದಾರೆ ನೋಡಿ, ಇಲ್ಲ ಆ ಕಡೆಯಿಂದ ಈ ಕಡೆಗೆ. ನಿರ್ದೇಶಕನಾಗಿ ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್ ಬಗ್ಗೆ ನಾನು ಹೇಳಲೇಬೇಕು. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಮಾದೇವ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.